ಶಿವರಾಜು ಅವ್ರಿಗೂ ಮತ್ತೆ ಅಣ್ಣವ್ರಿಗೂ ವೈಮನಸ್ಸು ಕೂಡ ಇತ್ತು. ಈ ತರ ಒಂದು ಸ್ಟಾರ್ಡಮ್ ಸಿನಿಮಾ ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ಕಥೆಗಳು ಇದ್ದೇ ಇರುತ್ತೆ ಅಲ್ವಾ. ಹಂಗಂತ ಹೆಂಗಂತ ನಮಗೂ ಸತ್ಯನೇ ಗೊತ್ತಿರಲ್ಲ. ಜರ್ನಲಿಸಮ್ ಅಫ್ಕೋರ್ಸ್ ಮೀಡಿಯಲ್ಲಿ ಆಗ್ತಿರೋದು ಹಂಗೇನೆ. ಈಗ ನರಸಿಂಹರಾಜು ಅವರ ಪರಿಚಯ ಇದ್ದೇ ಅವ್ರ ಮನೆಗೆ ಹೋಗ್ಬೇಕು. ಹೆಂಗ್ ಪರಿಚಯ ಆಗುತ್ತೆ? ಯಾವ ಸೋಷಿಯಲ್ ಮೀಡಿಯಾ ಇತ್ತು ಅವ್ರಿಗೆ ಅವಾಗ? ಅದೆಲ್ಲ ಹೌದಾ ಸುಳ್ಳ ಏನು? ಈಗ ಏನಿತ್ತು ಗೊತ್ತಿಲ್ಲ ನನಗೆ, ಆಯ್ತಾ. ಬಟ್ ನೀವು ಇದೆಲ್ಲ ಹೋಗಿರ್ತೀರಾ, ಕೆಲಸ ಮಾಡಿರ್ತೀರಾ, ಅದಕ್ಕೆಲ್ಲ ಸಂಭಾವನೆ ಸರಿಯಾಗಿ ಸಿಗುತ್ತಾ? ದರ್ಶನ್ ಅವ್ರದ್ದೊಂದು ಫಿಲ್ಮ್ಗೆ ನಾನು ರೈಟರ್ ಆಗಿದ್ದು. ನನಗೆ ಆಫರ್ ಮಾಡಿದಷ್ಟು ಇಡೀ ಸಿನಿಮಾಗೆ 40,000 ರೂಪಾಯಿ ಅಂತ 5,000 ರೂಪಾಯಿ ಅಡ್ವಾನ್ಸನ್ನು ಕೊಟ್ಟಿದ್ರು ಅಷ್ಟೇ. ಸಿನಿಮಾ ಶೂಟಿಂಗ್ ಆಗೋವರೆಗೂ ಪ್ರೊಡಕ್ಷನ್ ಟೀಮ್ ಎಲ್ಲ ಇರೋದು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ನಾನಿಬ್ಬರೇ, ಆಯಿತಾ. ಅಸೋಸಿಯೇಟ್ಸು ಇಲ್ಲ, ಯಾರೂ ಇಲ್ಲ. ಅಂದರೆ ಅವರು ಮಾಡ್ರಿ ನೀವು ಏನು ನಮಗೆ ಸಿಗುತ್ತೆ ಅದ್ರಲ್ಲಿ ಏನು ಮ್ಯಾಜಿಕ್ ಮಾಡ್ಬೋದು, ನೆಕ್ಸ್ಟ್ ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡಬೇಕು ಅನ್ನೋಷ್ಟು ಒಂದು ಉತ್ಸಾಹ ಬಂತು. ಉತ್ಸಾಹನೂ ಆಯಿತು. ಏನು ಬೇಡವೋ ಅದು ನಮ್ಮ ಸುತ್ತ ಯಾವಾಗಲೂ ಇರುತ್ತೆ. ಸೊ ಜರ್ನಲಿಸಮ್ ಆದಮೇಲೆ ಮುಂದಿನ ದಾರಿ 97 ಮುಗೀತು ನನ್ನ ಮಾಸ್ಟರ್ಸ್. 98 ನನ್ನ ಫಸ್ಟ್ ಪ್ರೋಗ್ರಾಮು. ಅಫ್ಕೋರ್ಸ್ ನಾನು PhD ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು. ಪಾಪ್ಯುಲರ್ ಕಲ್ಚರ್ ಬಗ್ಗೆ PhD ಮಾಡುವಂತ ನಮ್ಮ ಮೇಷ್ಟ್ರು ಡಾಕ್ಟರ್ KY ನಾರಾಯಣ ಸ್ವಾಮಿ ಅವರು, KY ನವರು ಆವಾಗಿಂದ ಹೇಳ್ತಾರೆ ನನಗೆ. ಸೊ ಒಂದಷ್ಟು ಆವಾಗ ನರಸಿಂಹರಾಜು ಬಗ್ಗೆನೇ ಮಾಡಬೇಕು, ಪಾಪ್ಯುಲರ್ ಕಲ್ಚರ್ ಹೇಗೆ ಅವರ ಪಾತ್ರಗಳು ಮತ್ತು ಅವರು ಹೋಗ್ತದ ಊರುಗಳು, ಅಲ್ಲಿ ಜನರ ಒಡನಾಟ, ಆ ಒಂದು ಈಗ ನಾಟಕ ಮಾಡೋದಕ್ಕಾದ್ರೆ ಸಂಜೆ ಮಾಡೋರು, ಬೆಳಗ್ಗೆಯಿಂದ ಸಂಜೆವರೆಗೂ ಆ ಊರಲ್ಲಿರೋರು, ಅದು ಹಳ್ಳಿನ ಹೋಗೋದಾಗಲ್ಲ ಎಲ್ಲೋ ಒಂದು ಕಡೆ. ಸೊ ಬೆಳಗ್ಗೆಯಿಂದ ಅವ್ರ ಮನೆಯಲ್ಲಿ ಯಾರ್ದು ಮನೆಯಲ್ಲಿ ಏನೋ ಫಂಕ್ಷನ್ ಇದ್ದರೆ ಅಲ್ಲಿ ಹೋಗೋದು, ಮತ್ತು ಅಲ್ಲಿ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡೋದು, ಅವ್ರ ಜೊತೆ ಇಸ್ಪೀಟ್ ಆಡೋದು, ಹಿಂಗೆ. ಸೊ ಅವ್ರ ಜೊತೆ ಅಲ್ಲಿ ಕಲೆಕ್ಟ್ ಮಾಡಿದ ಒಂದಷ್ಟು ವಿಷಯಗಳನ್ನೆಲ್ಲ ಅವರು ತಂದು ಸಂಜೆ ನಾಟಕದಲ್ಲಿ ಅಳವಡಿಸ್ಕೊಂಡು ಹೇಳೋರೆಲ್ಲ. ಇದು ನನಗೆ ಇಂಟ್ರೆಸ್ಟಿಂಗ್ ಅನಿಸೋದು. ಇದು ಪಾಪ್ಯುಲರ್ ಕಲ್ಚರ್ ಅಂದ ತಕ್ಷಣ ಇವತ್ತು ತುಂಬ ಏನೋ ಒಬ್ಬ ಸ್ಟಾರ್ ಅಥವಾ ದೊಡ್ಡ ಹೀರೋಯಿನ್ ಅಥವಾ ಒಂದು ಕಲ್ಟ್ ಅಂಕಲ್ಲ. ಇದು ಹೇಗೆ ಜನಸಾಮಾನ್ಯರ ಜೀವನದ ಅಂಶಗಳನ್ನ ಒಬ್ಬ ಆ್ಯಕ್ಟ್ರ್ ಅಳವಡಿಸ್ಕೊಂಡು ತನ್ನ ಒಂದು ಅಭಿನಯದ ಮೂಲಕ ಅಥವಾ ಒಂದು ಪಾತ್ರದ ಮೂಲಕ ಹೇಳ್ತಾನಲ್ಲ. ಸೊ ಈ ಥರದ ಎಕ್ಸ್ಪೆರಿಮೆಂಟ್ಸ್ ಎಷ್ಟಾಯಿತು ಅವಾಗ. ಅದು ಆ ಕ್ಯಾರೆಕ್ಟರ್ಗಳನ್ನೂ ಹಾಗೆ ಬರಿತಾ ಇದ್ರು ಅವಾಗ, ಪಾತ್ರಗಳ್ನು. ಸೊ ಅಂಥದ್ದೊಂದು ಇಟ್ಕೊಂಡು ಒಂದು ಮಾಡಬೇಕು ಅಂತ ಶುರು ಆಯಿತು. ಅದೊಂದಿಷ್ಟು ಸಣ್ಣದಾಗಿ ರಿಸರ್ಚ್ ಮಾಡಿದ್ದೆ. ಆಮೇಲೆ ಆ ಟೈಮಿಗೆ ಕರೆಕ್ಟಾಗಿ ನಮ್ಮ ಚಿಕ್ಕಮ್ಮ ಸುಧಾ ನರಸಿಂಹರಾಜು ಅವರು ದೂರದರ್ಶನ್ಗೆ ಏನೋ ಪ್ರೋಗ್ರಾಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರು. ನಾನು ಇದನ್ನು ಐಡಿಯಾ ಹೇಳಿದೆ, ಈ ಥರದ್ದೊಂದು ಡಾಕ್ಯುಮೆಂಟ್ರಿ ಮಾಡೋಣ ತಾತನ ಬಗ್ಗೆ ಅಂತ. ಸೊ ಅದು ಡಿಸ್ಕಷನ್ಸ್ ಆಯಿತು. ದೂರದರ್ಶನ್ಗೆ ಹೋದು ಇನ್ಯಾರೋ ಒಂದಷ್ಟೆಲ್ಲ ಮಾತಾಡಿದ್ರು. ಕೊನೆಗೆ ಏನಾಯಿತು ಅಂದರೆ ಒಂದು ಇಂಟರ್ವ್ಯೂ ಬೇಸ್ಡ್ ಪ್ರೋಗ್ರಾಮ್ ಥರದ್ದು ಆಯ್ತದು. ಸೊ ಒನ್ ಆಫ್ ಇಟ್ಸ್ ಕೈಂಡ್ ಪ್ರೋಗ್ರಾಮ್. ನರಸಿಂಹರಾಜು ಬಗ್ಗೆ, ನರಸಿಂಹರಾಜು ಯಾರು ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಅಂದರೆ ಮೊಮ್ಮಗಾಗಿ ಎಷ್ಟು ನೋಡಿದ್ದು ಒಂದು 5-6 ವರ್ಷ ಅಷ್ಟೇ, ಒಂದಷ್ಟು ನೆನಪು ಅವ್ರದ್ದು. ಬಟ್ ಅವ್ರು ಏನು, ವಾಟ್ ವಾಸ್ ಇಸ್ ಬ್ಯಾಕ್ಗ್ರೌಂಡ್, ಹೌ ಯು ಸ್ಟಾರ್ಟೆಡ್, ಯಾರ ಜೊತೆ ವರ್ಕ್ ಮಾಡಿದ್ರು. ಸೊ ನಾವೆಲ್ಲ ಅವ್ರು ಟ್ರೇಸ್ ಮಾಡಿದ್ವಿ. ಓಕೆ, GV ಅಯ್ಯರ್ ಅವರಿಗಿದ್ರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಲೋಕೇಶ್ ಅವರು, ಕಲ್ಯಾಣ್ ಕುಮಾರ್, ಓಕೆ, ವಾದಿರಾಜ್, ಮತ್ತು ನರಸಿಂಹರಾಜು ಮತ್ತು ರಾಜ್ಕುಮಾರ್ ಅವರಿಗೆ ಸಂಗೀತ ಹೇಳ್ಕೊಟ್ಟಿದ್ದ ಚಿನ್ನಪ್ಪ ಅಂತೊಬ್ಬರು ಅವರು. ಸೊ ವಿ ಟ್ರೇಸ್ಡ್ ಮೆನಿ ಪೀಪಲ್. ಬೆಂಗಳೂರು ಸುತ್ತಮುತ್ತ ಗುಬ್ಬಿ ಕಂಪ್ನಿಯವರು, ಮತ್ತು ಒಂದಷ್ಟು ಜನ ಹುಬ್ಬಳ್ಳಿ, ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಇದ್ದರು. ಎಲ್ಲನೂ ಟ್ರೇಸ್ ಮಾಡಿ ಒಂದು 26 ಎಪಿಸೋಡ್ದು ಹಾಸ್ಯ ಚಕ್ರವರ್ತಿ ಅಂತ ಸಮಗ್ರ ಅಧ್ಯಯನ. ಬಟ್ ಅಧ್ಯಯನ ಏನಂದರೆ ಮೋಸ್ಟ್ಲಿ ಇಟ್ ವಾಸ್ ಬೈ ಅವ್ರ ಕೊಲೀಗ್ಸು, ಫ್ರೆಂಡ್ಸು, ಯಾರು ಅವ್ರ ಜೊತೆ ವರ್ಕ್ ಮಾಡೋದು, ಫ್ಯಾಮಿಲಿ ಮೆಂಬರ್ಸು, ಅವ್ರದ್ದೆಲ್ಲ ಪರ್ಸ್ಪೆಕ್ಟಿವ್. ಸೊ ದಟ್ ವಾಸ್ ದ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಇಟ್ ವಾಸ್ ಅ ವೆರಿ ಎಲಾಬರೇಟ್ ಪ್ರಾಜೆಕ್ಟ್. ಆ್ಯಂಡ್ ಯು ಆರ್ ರಿಲೇಟಿಂಗ್ ಇಟ್ ಟು ದ್ಯಾಟ್ ವೆರಿ ಮಚ್. ಯಾಕೆಂದರೆ ಅದು ನಿಮ್ಮ ತಾತನೇ ಆಗಿರೋದ್ರಿಂದ ನಿಮಗೂ ತುಂಬ ಖುಷಿ. ನನಗೆ ಹಿಂಗಿದ್ರೆ ಅವರು, ನನಗೆ ನಮ್ಮ ತಾತನಿಂದ ಹೆಚ್ಚಾಗಿ ನರಸಿಂಹರಾಜು ಯಾರು ಅಂತ ಪರಿಚಯ ಆಗಿದ್ದೆ ಆ ಪ್ರೊಸೆಸ್ಸಲ್ಲಿ. GV ಅಯ್ಯರ್ ಅವ್ರು ಮಾತಾಡಬೇಕಾದ್ರೆ ಅವರೆಲ್ಲ ಒಂಥರ ಹೋಗೋ ಬರೋ ಫ್ರೆಂಡ್ಸು ಅಲ್ವಾ. ನಮಗೆ ತಾತ ಅಂದರೆ ಒಂದು ಮರ್ಯಾದೆ, ಇವ್ರೇ ನಿಂಗೆ ಮಾತಾಡ್ತಾರೆ ಅಂತ ಆವಾಗ ಗೊತ್ತಾಗತ್ತು, ಈ ಪರ್ಸ್ಪೆಕ್ಟಿವಲ್ಲಿ. ಸೊ ಅವ್ರದ್ದು ನಾವು ಮೊಮ್ಮಗಾಗಿ ಸುಮ್ಮನೆ ಒಂದು ವಂಶದ ಕುಡಿಯಾಗಿರ್ಬೋದು ಅಷ್ಟೇ, ಬಟ್ ದೇವರ್ ಫ್ರೆಂಡ್ಸ್
ಇನ್ ಥಿಕ್ ಆ್ಯಂಡ್ ಥಿನ್, ತುಂಬ ಕಷ್ಟ ಕಾಲದಲ್ಲಿ ಜಿ ವಿ ಅವರು, ಬಾಲಕೃಷ್ಣ ಅವರು, ರಾಜ್ಕುಮಾರ್, ನರಸಿಂಹರಾಜು. ಸೊ ಇವ್ರು 4 ಜನ ದೇವರದು ವೆರಿ ಸ್ಟ್ರಾಂಗೆಸ್ಟ್ ಟೀಮ್. ಸೊ ಅವ್ರದ್ದು ಒಂದು ಒಡನಾಟ, ಆ ಥರದ ಮಾತುಕತೆ ನೋಡಿದಾಗ ಲೈಫ್ ಇಸ್ ಸೋ ಹ್ಯೂಜ್, ಸೋ ಬ್ಯೂಟಿಫುಲ್, ಸೋ ಸಿಂಪಲ್ ಅಂತ ಅನ್ಸೋಕ್ಕೆ ಶುರುವಾಗಿದೆ ಆವಾಗಲೇ. ಅದು ತುಂಬ ನಾವು ಏನೋ ಇದ್ಬಿಡುತ್ತೆ ಅಂತ. ದೇವರ್ ಆಲ್ ಲಿವಿಂಗ್ ದರ್ ಲೈಫ್ ಅಷ್ಟೇ. ಆ ಮೂಮೆಂಟ್ಗೆ ಏನು ಮಾಡಬೇಕು ಅದನ್ನು ದೇವರ್ ರೆಸ್ಪಾಂಡಿಂಗ್ ಟು ದ ಸಿಚುಯೇಷನ್. ತುಂಬ ಪ್ಲ್ಯಾನ್ ಮಾಡಿಕೊಂಡು ಆ ಥರ ಏನಿಲ್ಲ. ಇವರೆಲ್ಲ ಅವಾಗ ಚೆನ್ನೈಯಲ್ಲೇ ಇದ್ದಿದ್ದು. ಮಡ್ರಾಸ್, ಆಗಿನ ಮಡ್ರಾಸಲ್ಲಿ ಆಲ್ಮೋಸ್ಟ್ 70s ಅಲ್ಲೇ ಸುಮಾರು ಜನ ಆಮೇಲೂ ಅಲ್ಲೇ ಇದ್ದರು. ನಮ್ಮ ತಾತ ಅವ್ರ ಒಂದು ಫಸ್ಟ್ ಮನೆ ಅಲ್ಲೇ, ಅವರು ಮಿನಿ ಟ್ರಸ್ಟ್ಪುರಂ ಅಂತ ಮಡ್ರಾಸಲ್ಲಿ. ಸೊ ದಟ್ ವಾಸ್ ದ ಹೌಸ್, ಕೋಡಂಬಾಕಂ ಏರಿಯಾದಲ್ಲಿ ಅಲ್ಲಿದ್ದು. ಸೊ ಅದು ಪಕ್ಕದ ರೋಡು, 2 ರೋಡ್ ಪಕ್ಕದಲ್ಲೇ ರಾಜ್ಕುಮಾರ್ ಅವ್ರ ಮನೆ. ಸೊ ಹಿಂಗೆ ಆ ಏರಿಯಾದಲ್ಲಿ. ಸೊ ಬೆಂಗಳೂರಿಂದ ಯಾರೇ ಬಂದರು ಅಥವಾ ಕರ್ನಾಟಕದಿಂದ ಯಾರೇ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಬಂದರೆ ಫಸ್ಟು ನರಸಿಂಹರಾಜು ಮನೆಗೆ ಬರ್ತಿದ್ರಂತೆ ಅಂತ ನಮ್ಮ ಅಜ್ಜಿ ಅವರು ಹೇಳ್ತಾರೆ. ಇಲ್ಲಿ ಬರೋರು, ಇಲ್ಲಿಲ್ಲ ರಾಜ್ಕುಮಾರ್ ಮನೆಗೆ ಹೋಗೋದು. ಸೊ ಇಲ್ಲೇ ಯಾರು ಕನ್ನಡ ಆ್ಯಕ್ಟರ್ಸ್ ಇದ್ದಾರೆ ಅವ್ರ ಮನೆಗೆ ಹೋಗೋದಲ್ಲಿ. ಸೊ ಅಲ್ಲಿ ಇತ್ಕೊಂಡು ದೇವರ್ ಟ್ರೈಯಿಂಗ್ ಒಂಥರ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ರು, ಟ್ರೈ ಮಾಡೋಕ್ಕೆ. ಓಹ್, ಅಂದರೆ ಪರಿಚಯ ಇರಬೇಕು ಅನ್ನೋದೇನಿಲ್ಲ ಮುಂಚೆನೆ. ಈಗ ನರಸಿಂಹರಾಜು ಅವರ ಪರಿಚಯ ಇದ್ದೇ ಅವ್ರ ಮನೆಗೆ ಹೋಗ್ಬೇಕು. ಹೆಂಗೆ ಪರಿಚಯ ಆಗುತ್ತೆ? ಯಾವ ಸೋಷಿಯಲ್ ಮೀಡಿಯಾ ಇತ್ತು ಅವ್ರಿಗೆ ಅವಾಗ? ಈ ಥರ ಇದ್ದಾರೆ ನರಸಿಂಹರಾಜಲ್ಲಿ ಇದ್ದಾರೆ ಹೋಗಿ ಅಂತ. ಸೊ ಅಲ್ಲಿ ಹೋಗಿ ಉಳ್ಕೋಬೋದು, ಇರ್ಬೋದು. ಹೋಗಿ ಅವ್ರು ಮಾತಾಡಿದಾಗ ಅವರು ಏನು ಮಾಡ್ತೀಯಪ್ಪ, ಎಲ್ಲಿರ್ತೀಯೇನೋ, ಇಲ್ಲ ದುಡ್ಡಿಲ್ಲ, ಏನು ಮಾಡ್ತೀಯ ಅಂದರೆ ಇರು ಇಲ್ಲಿ. ಆ ಥರ ನಮ್ಮ ತಾತ ನಾವು ಅಣ್ಣ ಅಂತಲೇ ಕರಿತಾ ಇದ್ವಿ. ಅಣ್ಣ ಯಾಕೆ ಅಂದರೆ ನಾನು ಫಸ್ಟು ನಾವು ಯಾಕೆ ಅಣ್ಣ ಅಂತ ಕರಿತಾ ಇದ್ವಿ ಅಂತ ಯೋಚನೆ ಮಾಡಿರಲಿಲ್ಲ. ಆಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇರಲಿಲ್ಲ. ಆಮೇಲೆ ಅನಿಸ್ತು ಇದೆಲ್ಲ ಕೇಳಿದಾಗ, ಇಲ್ಲಿ ಬಂದವರೆಲ್ಲನೂ ಇವ್ರಿಗೆ ಅಣ್ಣ ಅಣ್ಣ ಅಂತ ಕರೆಯೋದು, ನರಸಿಂಹರಾಜಣ್ಣ ಅಂತ. ಅವ್ರ ಮಕ್ಕಳೆಲ್ಲ ಕೂಡ ಅವ್ರಿಗೆ ಅಣ್ಣ ಅಂತಲೇ ಕರೆಯೋದು. ಯಾಕಂದ್ರೆ ಯಾರೋ ಅವ್ರ ಅಪ್ಪ ಅಂತ ಕರೀತಾರಿಲ್ಲ, ಅಣ್ಣ ಅಂತಲೇ ಕರೆಯೋದು. ಯಾಕಂದ್ರೆ ಎಲ್ಲರೂ ಬಂದವರೆಲ್ಲ ಅಣ್ಣ ಅಂತ, ಇವ್ರು ಅಣ್ಣನೇ ಇರಬೇಕು ಅಂತ ಅಣ್ಣ, ನಾವು ಅಣ್ಣ. ಸೊ ಹಾಗಾಗಿ ನೀವು ಆವಾಗ ಚೆನ್ನೈಗೆ ಹೋಗಿದ್ರಾ ಅವರು? ಇಲ್ಲ, ನಾನು ಅವಾಗ ಹುಟ್ಟೇ ಇರಲಿಲ್ಲ. ಅವರೆಲ್ಲ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ ಅವಾಗ. ಓಕೆ. ಚೆನ್ನೈ ಇದು 72 ಬಿಫೋರ್. ಆಮೇಲೆ 70ಸ್ಗಾಗಲೇ ಐ ಥಿಂಕ್ 72ನೇ ಇಸ್ವಿಲೋ ಏನೋ ಅನಿಸುತ್ತೆ ಅವರು ಬೆಂಗಳೂರಲ್ಲಿ ಮನೆ ಕಟ್ಟಿದ್ರಾಗಲೇ. ಆವಾಗ ಎಲ್ಲಿ ಬೆಂಗಳೂರಲ್ಲಿ ಮನೆ ಅಲ್ಲ, ಜಯಮಾಲ್ ಎಕ್ಸ್ಟೆನ್ಷನ್ ಅಲ್ಲೇ. ಜಯಮಾಲ್ ನಮ್ಮಲ್ಲಿ ಬಾಲ್ಯಗಳು ಕಳೆದಿದ್ದಲ್ಲಿ ಮರೆಯಲಾಗದ ಸುಮಧುರ ನೆನಪು, ಬಾಲ್ಯದ ದಿನಗಳು. ಸೊ ನಂತರದಲ್ಲಿ ಅದೊಂದು 26 ಎಪಿಸೋಡ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು. ಅದಾದಮೇಲೆ ಅದು ಸುಧಾ ಅವರು ಡೈರೆಕ್ಟ್ ಮಾಡಿದ್ದು. ನಾನು ಅದರಲ್ಲಿ ಎಲ್ಲ ಪಾತ್ರನೂ ಮಾಡಿದ್ದೆ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಕಾರ್ ಡ್ರೈವರ್ ಆಗಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಲೈಟ್ ಬಾಯ್ ಆಗಿ, ಎಲ್ಲನೂ ಆಲ್ ಇನ್ ಒನ್. ಸೊ ಸಮಗ್ರ ಅನುಭವ ಆಗೋಯ್ತು. ನಾನು ಯಾರದೂ ಅಸಿಸ್ಟೆಂಟ್ ಆಗಿ ಅಥವಾ ಅಸೋಸಿಯೇಟ್ ಆಗಿ ಫಿಲ್ಮಲ್ಲಿ, ಸೀರಿಯಲಲ್ಲಿ ಯಾವುದೂ ವರ್ಕ್ ಮಾಡಿಲ್ಲ. ಸೊ ಇದೇ ಒಂದು ಅನುಭವ. ಅದಾದಮೇಲೆ ಅವಲೋಕನ ಅಂತ ಒಂದು ಕಾರ್ಯಕ್ರಮ ದೂರದರ್ಶನ್ಗೆ ಬರೋದು, ವಾರ್ತಾ ಇಲಾಖೆಯವ್ರದ್ದು. ಸೊ ಐ ವಾಸ್ ಒನ್ ಆಫ್ ದ ಯಂಗೆಸ್ಟ್ ಡೈರೆಕ್ಟರ್ ಅವಾಗ. ಸೊ ಜಸ್ಟ್ ಔಟ್ ಆಫ್ ಕಾಲೇಜ್ ಒಂದು 23 ಇಯರ್ಸ್ 24 ಇರ್ಬೋದು ಅಷ್ಟೇ ನನಗೆ. ಸೊ ನನಗದು ಸಿಕ್ಕಿತ್ತಲ್ಲಿ. ಈಗ ನೀವು ಇಲ್ಲಿ 26 ಎಪಿಸೋಡ್ ಮಾಡಿದ್ರಲ್ಲ, ಅವಾಗ ಅಣ್ಣವ್ರನ್ನ ಕೂಡ ನೀವು ಅದರಲ್ಲಿ ಮಾತಾಡ್ಸಿದ್ರಿ? ಹೌದು, ಅಣ್ಣವ್ರದ್ದು ಇದೆ. ಓಕೆ. ಅವರು ಏನಂದ್ರು ಅಂದರೆ, ಏನಾದರೂ ಒಂದು ಕೆಲವು ಶಾಕಿಂಗ್ ಫ್ಯಾಕ್ಟ್ಸು ಏನಾದ್ರು ಇತ್ತು ನಿಮ್ಗೆ ಗೊತ್ತಿಲ್ಲದೆ ಇರೋದು ನಿಮ್ಮ ತಾತ? ಅವ್ರದ್ದು ಮಗು ಥರ ಮಾತಾಡಿದ್ರು ಅವರು. ಜಸ್ಟ್ ಲೈಕ್ ಅವರು ಆ ಕ್ಷಣದಲ್ಲಿ ಯಾವತ್ತು ಕಳೆದಿದ್ರು ಆ ಕ್ಷಣಗಳೆಲ್ಲ ಅಲ್ಲೇ ಇದ್ವಿ ನಾವೆಲ್ಲ ಒಟ್ಟಿಗೆ ಅನ್ನೋ ಥರದಲ್ಲಿ. ಅಷ್ಟು ಫ್ರೀ ಫ್ಲೋ ಟಾಕ್. ಹೌದು, ತುಂಬ ಅವ್ರ ಮಧ್ಯೆ ಆಗಿದ್ದೊಂದಷ್ಟೆಲ್ಲ ಏನೋ ಘಟನೆಗಳನ್ನೆಲ್ಲ ತುಂಬ ಹಂಚ್ಕೊಂಡ್ರು. ಆಮೇಲೆ ಕೆಲವೊಂದೆಲ್ಲ ತರಲೆಗಳು ಮತ್ತು ಸೆನ್ಸರ್ಡ್ ಆಗಿ ಮಾತುಗಳು ಅವ್ರ ಮಧ್ಯೆ. ಅದು ಎಲ್ಲನೂ ಅಂದರೆ ತರಲೆ ಮಾಡೋದು, ತಮಾಷೆ ಮಾಡೋದು, ಇವೆಲ್ಲನೂ ಹಂಚ್ಕೊಂಡ್ರು. ಅವು ಎಲ್ಲ ಹಾಕ್ತಾರಲ್ಲ, ಅಫ್ಕೋರ್ಸ್ ಎಡಿಟಿಂಗ್ ಅಂತ ಇರೋದಲ್ಲ ನಮ್ಮ ಕೈ. ಸೊ ಬಟ್ ಅಷ್ಟು ಫ್ರೀ ಫ್ಲೋಗಿ ಮಾತಾಡಿದ್ರು ಅವರು. ಪಾರ್ವತಮ್ಮ ಅವರು ಮಾತಾಡಿದ್ರು, ವರ್ಧಣ್ಣ ಅವರಿದ್ರು ಅವಾಗ, ಅವರು ಮಾತಾಡಿದರು. ಸೊ ಒನ್ ಆಫ್ ದ ಬೆಸ್ಟ್ ಸೀರೀಸ್. ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಓದಿದ್ದು, ಅದಕ್ಕೆ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಒಂದು ಕಾಲಘಟ್ಟದಲ್ಲಿ ನರಸಿಂಹರಾಜು ಅವ್ರಿಗೂ ಮತ್ತು ಅಣ್ಣವ್ರಿಗೂ ವೈಮನಸ್ಸು ಕೂಡ ಇತ್ತು, ಇಷ್ಟೇ ಆಪ್ತ ಮಿತ್ರರಾದರು ಅಂತ. ಅದೆಲ್ಲ ಹೌದಾ, ಸುಳ್ಳ, ಏನು? ಅಲ್ಲ, ಈಗ ಏನಿತ್ತು ಗೊತ್ತಿಲ್ಲ ನನಗೆ, ಆಯಿತಾ. ಬಟ್ ಈ ಥರ ಒಂದು ಸ್ಟಾರ್ಡಮ್ ಸಿನಿಮಾ ಅಂತ ಬಂದಾಗ
ಅಲ್ಲಿ ಬೇರೆ ಬೇರೆ ಕಥೆಗಳು ಇದ್ದೇ ಇರುತ್ತೆ, ಗಾಸಿಪ್ಸ್ ಆಗ್ತಾ ಇರುತ್ತೆ. ಇನ್ಯಾರೋ ಬೆಳೆಯೋದಕ್ಕೆ ಇನ್ಯಾರೊಬ್ರು ಈ ಮೆಟ್ಲಿಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ದಿಸ್ ಆಲ್ ವೆರಿ ವೆರಿ ಕಾಮನ್. ಓಕೆ, ಯಾವುದಾದ್ರೂ ಒಂದು ವಿಷಯ ಆಗ್ಬೇಕಂದ್ರೆ ಹಾಗೇ ಆಗಿರುತ್ತದೆ. ಓಕೆ, ಫೈನಲಿ ನಾವು ಯಾವುದನ್ನು ಅಟ್ಯಾಚ್ಡ್ ಆಗಿ ಎಲ್ಲ ಓದ್ಕೊಳೋ ಆಗಲ್ಲ, ಕೆಲವೊಂದೆಲ್ಲ ಅಲ್ಲಿಂದಲ್ಲೇ ಬಿಡಬೇಕಾಗತ್ತೆ ಅದು. ಓಕೆ, ಸೊ ಬಟ್ ನನಗದೆಲ್ಲೂ ಆ ಥರದ್ದು ಕ್ಯಾರಿ ಆಗ್ತದೆ ಅಂತ ಅನಿಸ್ಲೂ ಇಲ್ಲ ಯಾವತ್ತೂ. ಯಾಕೆ ನಾನು ಸುಮಾರು ಸತಿ ಏನೋ ಅವ್ರ ಮನೆಗೆ ಹೋಗಿದ್ದೀನಿ, ಮತ್ತು ಅವ್ರು ನನ್ನ ಮದುವೆಗೂ ಕೂಡ ಬಂದಿದ್ರು, ರಾಜ್ಕುಮಾರ್ ಅವರು, ಅಪ್ಪಾಜಿ ಮತ್ತು ಪಾರ್ವತಮ್ಮ ಅವರಿಬ್ಬರು ನನ್ನ ಮದುವೆಗೆ ನಾನಿದ್ದೆ ಅವಾಗ. ಹಾಂ, ಸೊ ನೋಡಿದ್ದೀನಿ ಆ ಥರದ್ದು. ಆ ಕ್ಷಣಕ್ಕೇನೋ ಸುದ್ದಿಗಳು ಇರ್ಬೋದು, ಬಟ್ ಡೀಪ್ ಇನ್ಸೈಡ್ ಐ ಥಿಂಕ್ ದೇ ಆರ್ ವೆರಿ ಕ್ಲಿಯರ್. ಕೆಲವೊಂದು ಸತಿ ಏನಾಗುತ್ತೆ, ಒಂದು ಮುಖಪರ ಹಾಕಬೇಕಾಗುತ್ತೆ, ಎಲ್ಲ ಹಿಂಗೆಲ್ಲ ಹೇಳ್ತಿದ್ದಾರೆ, ನಾವು ಹಿಂಗೆ ಬದುಕಬೇಕು, ಹಿಂಗೆ ಇರಬೇಕು, ಗಂಭೀರವಾಗಿರಬೇಕು ಅಂತ. ಬಟ್ ಒಳಗೆ ಸತ್ಯ ಇರೋದಿಲ್ಲ, ಅದು ಯಾವುದೂ ಇರಲ್ಲ. ದಟ್ ಈಸ್ ದ ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್. ಸೊ ನಮಗದು ಕಾಣಿಸೋದೇ ಇಲ್ಲ, ಯಾಕಂದ್ರೆ ಇಷ್ಟೊಂದೆಲ್ಲ ಕಸ ಮೇಲೆ ಹಾಕೊಂಡು ಬಂದಾಗ ಒಳಗಿರೋ ಒಂದು ಪ್ಯೂರ್ ಜಮ್ ಕಾಣೋದೇ ಇಲ್ಲ. ನಾವು ಎಷ್ಟು ಇದೆಲ್ಲ ತೆಗೆದು ಆಚೆ ಹೋಗ್ತೀವೋ ದ ಮೋರ್ ಪ್ಯೂರ್ ವಿ ಬಿಕಮ್. ಬಟ್ ಆ ಪ್ರೊಸೆಸ್ಸಲ್ಲಿ ಇಟ್ ಟೇಕ್ಸ್ ಅ ಟೈಮ್, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆ್ಯಂಡ್ ಮತ್ತು ದರ್ ಆರ್ ಸಮ್ ಹಾರ್ಶ್ ಥಿಂಗ್ಸ್ ದಟ್ ಹ್ಯಾಪನ್. ನಾವು ಈ ಪ್ಯೂರಿಫಿಕೇಷನ್ ಅನ್ನೋ ಒಂದು ಪ್ರೊಸೆಸ್ಸಲ್ಲಿದ್ದಾಗ ತುಂಬ ಫಾಸ್ಟಾಗಿ ರಿಯಾಕ್ಷನ್ಸ್ ಆಗಿಬಿಡುತ್ತೆ. ಯಾವುದಾದ್ರು ಒಂದಷ್ಟೆಲ್ಲ ಏನಂತಾರೆ ರಿಲೇಷನ್ಶಿಪ್ಸ್ಗಳೆಲ್ಲ ಬೇಗ ಅದು ಮಾಯ ಆಗ್ತಾ ಹೋಗ್ಬಿಡುತ್ತೆ. ಬಿಕಾಸ್ ಅದು ಬೇಕಾಗಿರಲ್ಲ ಅಂತ ಗೊತ್ತಾದರೆ ಆ ಪ್ಯೂರಿಫಿಕೇಷನ್ ಪ್ರೊಸೆಸ್ಸಲ್ಲಿ ಇಟ್ ವಿಲ್ ಜಸ್ಟ್ ವ್ಯಾನಿಷ್. ಸೊ ಪ್ರಾಬಲಿ ಆ ಥರದ್ದೇ ಒಂದು ಆಗಿರ್ಬೋದು ಅಲ್ಲಿ. ಸೊ ಬಟ್ ನಾವು ಎಲ್ಲೋ ಕೂತ್ಕೊಂಡು ಈ ಥರ ಯಾವತ್ತೂ ಆಗಿದ್ದ ವಿಷಯ ನಾವು ಹೆಂಗಾಯಿತು ಏನಾಯಿತು ಅಂತ ಹೇಳೋದು ಬರೋದೇ ಇಲ್ಲ. ಪ್ರೊಫೆಷ್ನಲಿಸಮ್ ಬೇರೆ, ಪರ್ಸ್ನಲ್ ರಿಲೇಷನ್ಶಿಪ್. ಬಟ್ ಅಗೇನ್ ಅಫ್ಕೋರ್ಸ್ ಇವಾಗ ಯಾವುದೇ ವಿಷಯ ನಾವು ಹಿಂಗೇನೋ, ಈಗ ಒಂದಷ್ಟು ಜನ ಬುಕ್ ಬರೆದಿರ್ಬೋದು, ಹಿಂಗಾಯ್ತಂತೆ ಅಂತಲೂ ಏನೋ ಒಂದು ಆರ್ಟಿಕಲ್ಸ್ ಬರೀಬೋದು ಅಥವಾ ಇಂಟರ್ವ್ಯೂಲಿ ಹೇಳ್ಬೋದು. ಬಟ್ ಎವ್ರಿಥಿಂಗ್ಸ್ ಅನ್ರಿಯಲ್. ಅವ್ರ ಪರ್ಸ್ಪೆಕ್ಟಿವಲ್ಲಿ ಏನು ಬರೀಬೇಕು ಅಂತ ಅನ್ಸುತ್ತೆ ಅದನ್ನೇ ಬರೆದಿರ್ತಾರೆ ಅಲ್ವಾ. ಅಲ್ಲಿ ಏನಾಗಿರ್ಬೇಕು ಯಾರಿಗೂ ಗೊತ್ತೇ ಇರಲ್ಲ. ನೋಬಡಿ ನೋಸ್, ಊಹಾಪೋಹಗಳು ಅಷ್ಟೇ. ಸೊ ದಟ್ಸ್ ಹೌ ದ ಎಂಟೈರ್ ವರ್ಲ್ಡ್ ಇಸ್ ಕನ್ಸ್ಟ್ರಕ್ಟೆಡ್ ಇವಾಗ ಅಲ್ವಾ. ಹಂಗಂತ ಹಿಂಗಂತ ನಮಗೂ ಸತ್ಯನ ಗೊತ್ತಿರಲ್ಲ. ಜರ್ನಲಿಸಮ್ ಅಫ್ಕೋರ್ಸ್ ಮೀಡಿಯಲ್ಲಿ ಆಗ್ತಿರೋದು ಹಂಗೇನೆ. ಸೊ ನಾನು ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಅಂದರೆ ನಮ್ಗೆ ಬೇಡದಿರೋದು ಜಾಸ್ತಿ ನಮಗೆ ಬೇಗ ಮನಸ್ಸಿಗೆ ಬರ್ತಾ ಇರೋದು, ಸಿಗ್ತಾ ಇರುತ್ತೆ. ಅಂದರೆ ವೈ ವಿ ವಾಂಟ್ ವಾಟ್ ವಿ ಡೋಂಟ್ ನೀಡ್ ಅಂತ ನಮಗೆ ಅದೇ ಮೊದಲು ಸಿಗುತ್ತೆ. ಏನು ಬೇಡವೋ ಅದು ನಮ್ಮ ಸುತ್ತ ಯಾವಾಗಲೂ ಇರುತ್ತೆ. ಸೊ ಆಲ್ ದಿಸ್ ಗಾಸಿಪ್ಸ್, ಸ್ಟೋರೀಸ್ ಆರ್ ಆಲ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಅದನ್ನೆಲ್ಲ ನಾವು ಸುಮ್ಮನೆ ಹಂಗೆ ಎಡಿಟ್ ಮಾಡಿ ಸೈಡ್ಗೆ ಹಾಕ್ತಾ ಹೋಗ್ಬೇಕು. ಎಸ್, ಅದಾದ ನಂತರ ಇದು ನಿಮ್ಮ ಫಸ್ಟ್ ಡಾಕ್ಯುಮೆಂಟ್ರಿನ ಫಸ್ಟು ಟಿ ವಿ ಪ್ರೋಗ್ರಾಮ್. ಆಮೇಲೆ ಇನ್ನೊಂದು ನಾವರು ವರ್ಕ್ ಮಾಡಿದ್ವಿ, ಸಿನಿಮಾ ಸಮಯ ಅಂತ ಒಂದು ದೂರದರ್ಶನಿಗೆ. ಸಿನಿಮಾ ಸಮಯ ಅಲ್ಲಿ ನನಗೆ ನೆನಪಿರೋದು ಬೀಸು ಸುರೇಶ್ ಅವರ ಸ್ಟುಡಿಯೋದಲ್ಲಿ ನಾವು ಪ್ರಕಾಶ್ ಸರ್ನ ಇಂಟರ್ವ್ಯೂ ಮಾಡಿದ್ವಿ. ಹೌದು. ಆಮೇಲೆ ತುಂಬಾ ಜನದ್ದು ಇಂಟರ್ವ್ಯೂ ಆಯ್ತು. ಸುಮಾರು ಫಿಲ್ಮ್ ರೌಂಡ್ ಅಪ್ ಎಲ್ಲ ಮಾಡಿದ್ವಿ ಅವಾಗ. ಹೌದು. ಸೊ ಇದು ಚುರುಮುರಿ ಆದ್ಮೇಲೆ ಹೌದು. ಇದಾದ ನಂತರ ನೀವು ಚುರುಮುರಿ ಆದ್ಮೇಲೆ ಕರೆಕ್ಟ್ ಇದಾದ್ಮೇಲೆ ಚುರುಮುರಿನೇ. ಹೌದು. 99 ಯಾವತ್ತು ವಾರ್ತಾಲಯಕ್ಕಿದು ಅವಲೋಕನ ಆಯಿತು. ಅವಲೋಕನ ಆದಮೇಲೆ ಅಫ್ಕೋರ್ಸ್ ETV. ಹೌದು, ಅದು ETV ಲಾಂಚ್ ಆಗ್ತಿತ್ತು. ದಟ್ ಇಸ್ ವೆನ್ ವಿ ಮೆಟ್. ಅಲ್ಲಿ ಒಬ್ಬ ಹೀರೋ ನಿಮ್ಗೆ ಇಂಟ್ರೊಡ್ಯೂಸ್ ಹೌದು, ಹೀರೋ. ಆ ಹೀರೋ ಯಾರು ಅಂತ ಫುಲ್ಲು ಹೆಗ್ಡೆ ಅಂತ ಸೂರ್ಯ ಅವರೆಲ್ಲ ಹೇಳೋರು, ಪ್ರಮೋದ್ ಬರ್ತಾನೆ ಹೋಗು ಅಂತ. ಅದು ಯಾರು ಪ್ರಮೋದ್ ಏನು ಅಂತ. ಸೊ ಅವ್ರು ನೋಡಿದ್ರೆ ಹಿಂಗೆ ಸಣ್ಣಕ್ಕೆ ಇವ್ರು ನಿಂತ್ಕೊಂಡು ಆ್ಯಂಕರ್ ಮಾಡ್ಬೋದಾ. ಅಲ್ಲಿವ್ರಿಗೆ ಏನಂದರೆ ಆ್ಯಂಕರ್ ಅಂದ ತಕ್ಷಣ ಒಂದು ಫುಲ್ ಸ್ಮಾರ್ಟಾಗೆ, ತುಂಬ ಟ್ರೆಂಡಿಯಾಗೆ, ಇವತ್ತು ಕಾಸ್ಮೋಪಾಲಿಟನ್ ಸಿಟಿನಲ್ಲಿ ಹೆಂಗಿರಬೇಕು, ಈ ಥರದ್ದೆಲ್ಲ ಇರಬೇಕು, ಬಾಡಿ ಬಿಲ್ಡ್ ಆಗಿರಬೇಕು, ಇಂಗ್ಲೀಷಲ್ಲಿ ಹಂಗೆ ಮಾತಾಡಬೇಕು ಟಕ ಅಂತ. ಸೊ ಇವತ್ತು ನಾನು ಯೋಚನೆ ಮಾಡಿದ್ರೆ ನಮ್ಗೆ ತುಂಬ ಲಿಮಿಟೇಷನ್ಸ್ ಇತ್ತು ಅವಾಗ. ಒಂದು ಕ್ಯಾಮ್ರಾ, ಮತ್ತು ಅಲ್ಲಿ ಹೈದರಾಬಾದಿಂದನೇ ಬಂದಷ್ಟು ಕ್ಯಾಮ್ರಾಮನ್ಗಳು, ನಮ್ಮ ಕನ್ನಡ, ಅವರು ತೆಲುಗು, ಅದೆಲ್ಲೋ ಮಧ್ಯದಲ್ಲಿ ಬಾರ್ಡ್ರಲ್ಲಿ ಸ್ವಲ್ಪ ಮ್ಯಾಚ್ ಹಾಕೋದಷ್ಟೇ. ಯಾಕಂದರೆ ಎಲ್ಲ ಏನು ಹೇಳ್ತಾರೆ, ಈಗ ಟೆಕ್ನಿಷಿಯನ್ಸ್ ಎಲ್ಲ ತೆಲುಗು ಅವರು ಇದ್ರು, ಬೇರೆ ಲ್ಯಾಂಗ್ವೇಜ್ ಇದ್ರು. ಸೊ ಅಲ್ಲಿ ನನಗನ್ಸಿದ್ರು ಎಂಜಾಯ್ಮೆಂಟ್ ಇತ್ತು ಅದು. ಅಂದರೆ ಏನು ನಮಗೆ ಸಿಗುತ್ತೆ ಅದ್ರಲ್ಲಿ ಏನು ಮ್ಯಾಜಿಕ್ ಮಾಡ್ಬೋದು. ಓಕೆ, ಫಸ್ಟ್ ಒಂದು ಡಿಸೈಡ್ ಆಗಿದೆ ಅಂದರೆ ಈ ಚುರುಮುರಿ ಪ್ರೋಗ್ರಾಮ್ನ ಅವಾಗ ನಾನು ತುಂಬ ನೋಡ್ತಾ ಇದ್ದೆ MTV ವಿ ಚಾನಲ್ ಇದೆಲ್ಲ. ಆ ಥರದ್ದು ಸ್ಟೈಲ್ ಆಫ್ ಮೇಕಿಂಗ್ದು ಒಂದು ಪ್ರೋಗ್ರಾಮ್ ಕನ್ನಡದಲ್ಲಿ ಇನ್ನೂ ಬಂದಿರಲಿಲ್ಲ. ಅದು ಮಾಡಬೇಕಂತ ಫಿಕ್ಸ್ ಆಗಿತ್ತು.
ಯಾರೇ ಬರಲಿ ಏನೇ ಆಗಲಿ ಆ ಥರದ್ದು ಮಾಡಬೇಕು ಅಂತ ಆ ಸ್ಟೈಲ್ ಫಿಕ್ಸ್ ಆಗಿತ್ತು. ಈಗ ಪ್ರಮೋದ್ ಅಲ್ಲಿ ಬಂದಾಗ ಸಣ್ಣಕ್ಕೆ ಜಸ್ಟ್ ಇಂಜಿನಿಯರಿಂಗ್ ಹಾಕೊಂಡು ಚಸ್ಮಾ ಹಾಕ್ಕೊಂಡು ಈ ಒಂದು ಫಿಗರ್ನ ನಾವು ಹೆಂಗೆ ಈ ಒಂದು ಮೇಜರ್ ಮಾಡೋದು ಹಿಂಗೆ ಇದ್ರಲ್ಲಿ ಫಿಟ್ ಮಾಡೋದು ಅಂತ. ಬಟ್ ಹಾಗೆ ಆ ಪ್ರೊಸೆಸ್ಸಲ್ಲಿ ಕಾಂಟ್ರಿಬ್ಯೂಷನ್ ಹಂಗೆ ಆಯಿತು. ನೀವು ನಿಮ್ಮ ಏನೋ ಮಂಡ್ಯಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ಆ ಭಾಷೆಗಳು, ಆ ಜೋಕ್ಸ್ಗಳು, ಮತ್ತು ನಂದು ಒಂದಷ್ಟು ಈ ಏನೋ ಪಥಟಿಕ್ ಜೋಕ್ಸ್ ಪಿ ಜೆ ಅಂತಾರಲ್ಲ ತರಲೆ, ಆ ಮೂಮೆಂಟಲ್ಲಿ ಒಂದಷ್ಟು ಏನು ಹ್ಯೂಮರ್ ಗೊತ್ತಾಗ್ತಿತ್ತು. ಕೆಮಿಸ್ಟ್ರಿ ಇಂಪಾರ್ಟೆಂಟ್. ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತಿಗೂ ಅದರದ್ದು ಕೆಲವೊಂದೆಲ್ಲ ಓಪನಿಂಗ್ ಬಿಟ್ಟು ನಾವು ಆ್ಯಂಕರ್ ಬಿಟ್ಟು ಏನೋ ಮಾಡ್ತಾಯಿದ್ವಿ. ಹೌದು, ಏನೋ ಒಂದು ತರಲೆ ಮಾಡಿ ಶುರು ಮಾಡ್ತಾ ಇದ್ದು. ಹೌದು, ಸುಮ್ಮನೆ ಈ ಪ್ರೋಗ್ರಾಮ್ ಶುರು ಆಗ್ತಾ ಇರಲಿಲ್ಲ. ಸೊ ದಟ್ ವಾಸ್ ದ ಕ್ಯಾಚಿ ಪಾಯಿಂಟ್ ಆಫ್ ದ ಎಂಟೈರ್ ಥಿಂಗ್. ಅದು ಆ ಎಸೆನ್ಸೇ ಜನಕ್ಕೆ ಇಷ್ಟ ಆಗೋದು. ಏನೋ ಒಂದು ಥಾಟ್ನ ಹೇಳ್ತಿದ್ವಿ. ಹೌದೌದು. ಏನು ನೆನಪಿದೆ, ಒಂದು ಅದೇ ನಾವು ಸೆಂಟ್ರಲ್ ಕಾಲೇಜ್ಗೆ ಹೋದಾಗ ಯಾವುದೋ ಒಂದು ವಾಯ್ಸ್ ಕೇಳ್ತಾ ಇರುತ್ತೆ, ನೀವು ಆಕಾಶವಾಣಿಯಿಂದ ಬರ್ತದೆ ಅಂತ. ನಮಗೆ ವಾಣಿ ಕಾಣಿಸ್ತಾ ಇಲ್ಲ, ಬರೀ ಆಕಾಶ ಕಾಣಿಸ್ತದೆ ಅಂತ. ಹಿಂಗೇನೋ ಒಂದು ಅಂದರೆ ಆ ಮೂಮೆಂಟ್ ಏನು ಅನಿಸುತ್ತೋ ಅದು ಮಾಡ್ತಾಯಿದ್ವಿ ನಾವು ಅದನ್ನು. ಫ್ರೀ ಮೈಂಡ್. ಸೊ ದಟ್ ಈಸ್ ವಾಟ್ ವರ್ಕ್ಸ್. ಯಾಕಂದರೆ ನಾವು ತುಂಬ ಏನು ಮಾಡಬೇಕು ಅಂತ ಒಂದು ಚೌಕಟ್ಟು ಗೊತ್ತು, ಮತ್ತು ಅದು ಹೇಗಾಗುತ್ತೆ ಅನ್ನೋದು ಆ ಮೂಮೆಂಟಲ್ಲಿ ಆಗ್ತೈತದು. ಸೊ ಅಲ್ಲೇನೋ ಬರಿತಾಯಿದ್ವಿ ಇಂಟ್ರೆಸ್ಟಿಂಗಾಗೆ. ಕೆಲವೊಂದು ಥಾಟ್ಸ್ ಎಲ್ಲ ಮುಂಚೆನೇ ಏನೋ ಕಮ್ಯುನಿಕೇಷನ್ ಏನೋ ಹೇಳಬೇಕು ಅಂದ್ಕೊಂಡಿದ್ದೆಲ್ಲ ಆ ಪ್ರೋಗ್ರಾಮಲ್ಲಿ ಹೇಳಿದ್ವಿ ನಾವು. ಹೌದೌದು. ಆಮೇಲೆ ಅದು ಯಾವುದು ತುಂಬ ಪ್ರಿಪ್ರೇಷನ್, ತುಂಬ ಪ್ಲಾನಿಂಗ್ ಅಂತ ಏನು ಇರ್ತಿಲ್ಲ. ಇಂಥ ಕಾಲೇಜಸ್ಗಳಿಗೆ ಹೋಗಬೇಕು, ಇಂತಿಂಥದ್ದು ಮಾಡಬೇಕು ಅನ್ನೋದು ಒಂದು ಬ್ರಾಡ್ ಪ್ಲಾನಿಂಗ್ ಇರ್ತಾ ಇತ್ತು. ಬಿಟ್ಟರೆ ಅವತ್ತೇನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಇಟ್ ಈಸ್ ಆಲ್ ಸಿಚುವೇಶನ್. ಆ ಹುಡುಗರ ಎನರ್ಜಿಯಲ್ಲಿ, ಹೌದು, ಆ ಕಾಲೇಜಲ್ಲಿ ಅವ್ರೇನೋ ಅಲ್ಲೇನೋ ತರಲೆ ಮಾಡಿರ್ತಾರೆ, ಅದನ್ನು ತೊಗೊಂಡು ನಾವು ಇಲ್ಲೇನೋ ಹಿಂಗೆ ಅಳವಡಿಸ್ಬೋದು. ಬಟ್ ಅಫ್ಕೋರ್ಸ್ ಆ ಡಿಸೈನ್ ಅಂತೂ ಇತ್ತು. ಒಂದು ಏನಂತಾರೆ ಗ್ರೂಪ್ ಡಿಸ್ಕಷನ್ನು, ಒಂದು ಡಿಬೇಟು, ಅಥವಾ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇಂಟರ್ವ್ಯೂ, ಅಥವಾ ಒಂದು ಡ್ಯಾನ್ಸ್, ಅಥವಾ ಯಾರೋ ಹಾಡು ಹೇಳ್ತಾರೆ, ಅಥವಾ ಯಾರೋ ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ದು ಇಂಟರ್ವ್ಯೂ ಮಾಡೋದು. ಆ ಇಂಟರ್ವ್ಯೂ ಸ್ಟೈಲ್ ಎಲ್ಲ ಅವೆಲ್ಲ ಒಂದು ಚೌಕಟ್ಟಿರೋದು. ಈ ಆ್ಯಂಕರಿಂಗ್ ಬಿಟ್ಸ್ದು ಇವೆಲ್ಲ ಇಟ್ ವಾಸ್ ಫ್ರೀ ಫ್ಲೋ ಆಗಿ ಮಾಡಿದ್ವಿ. ಅಂದರೆ ನೀವು ಈ ಟಿ ವಿಗೆ ಅವರಾಗೆ ನಿಮಗೆ ಫೋನ್ ಬಂತ ಅಥವಾ ನೀವು ಅಪ್ರೋಚ್ ಮಾಡಿದರೆ ಹೇಗೆ? ಅದು ನನಗೆ ಆವಾಗೂ ಗೊತ್ತಿಲ್ಲ, ನಾನು ಕೇಳಲಿಲ್ಲ, ಇವತ್ತು ಕೇಳ್ತಾ ಇದ್ದೀನಿ. ಯಾವ ರೀತಿಯಾಗಿ ಅಂದರೆ ನಿಮ್ಮ ಈ ನರಸಿಂಹರಾಜು ಸರ್ ಅವರ ಒಂದು ಡಾಕ್ಯುಮೆಂಟ್ರಿ ಬೇಸ್ ಮಾಡಿ ನಿಮಗೆ? ನನ್ನ ಇದುವರೆಗೂ ನನ್ನ ಹಿಂದಿನ ವರ್ಕ್ ನೋಡಿಕೊಂಡು ಭಾಳ ಕಡಿಮೆ ಆ ಥರ ಸಿಕ್ಕಿರೋದು. ನಾನಾಗ ಅಪ್ರೋಚ್ ಮಾಡಿದ್ದು ತುಂಬ ಕಡಿಮೆ ಲೈಫಲ್ಲಿ. ನನಗೇನು ಬರ್ತದೆ ಅದು ಮಾಡ್ತಾ ಹೋಗ್ತಾ ಏನಷ್ಟೇ. ಸೊ ಆವಾಗ ಸೂರಿ, ಸೊ ಟೆಲಿವಿಷನಲ್ಲಿ ನನ್ನ ಮೊದಲನೇ ಗುರು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಬ್ರೈನ್ಸ್ ಸುರೇಂದ್ರನಾಥ್. ಇವತ್ತು ರಂಗಶಂಕರದಲ್ಲಿ ಡೈರೆಕ್ಟರ್. ಸೊ ಈ ವಾಸ್ ಅ ಬಿಗ್ ಇನ್ಸ್ಪಿರೇಷನ್ ಟೆಲಿವಿಷನ್ನಲ್ಲಿ. ಟೆಲಿವಿಷನ್ಗೆ ನಾನು ಬರೋಕ್ಕೂ ಅವರೇ ಕಾರಣ. ಎಲ್ಲನೂ ಇ ಟಿ ವಿ, ಎನಿಬಡಿ ವರ್ಕ್ ಇ ಟಿ ವಿ ಒಂಥರ ಎಲ್ರಿಗೂ ಟ್ರೈನಿಂಗ್ ಗ್ರೌಂಡ್ ಥರ. ಹೌದು. ಅಂದರೆ ಆ ಟೈಮಲ್ಲಿ ಪ್ರೈವೇಟ್ ಚಾನಲ್ಸಲ್ಲಿ ಏನೋ ಹೊಸದಾಗಿ ಏನೋ ಮಾಡೋಕ್ಕೆ ಬಂದಾಗ ಇ ಟಿ ವಿ ವಾಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವರ್ಕ್. ನಾನು ವಾಸ್ ಅ ಫ್ರೀಲಾನ್ಸರ್, ಐ ನೆವರ್ ವರ್ಕ್ಡ್ ಎನಿವೇರ್, ಬಟ್ ಫ್ರೀಲಾನ್ಸರ್ ಆಗಿ ಕೂಡ ನನಗೆ ಸೂರ್ಯ ಅವರು ಒಂದು ಗೈಡೆನ್ಸಲ್ಲಿ ದಟ್ ಚುರುಮುರಿ ಸ್ಟಾರ್ಟೆಡ್. ಒಂದು ಶುರು ಆದಮೇಲೆ ದೆನ್ ಐ ಡಿಡ್ ಲಾಟ್ ಆಫ್ ಪ್ರೋಗ್ರಾಮ್ಸ್ ಕಂಟಿನ್ಯೂಸ್ ಆಗಿ ಆಫರ್ಡ್. ಬಿಕಾಸ್ ನಾನ್ ಫಿಕ್ಷನಲ್ಲಿ ಅವಾಗ ಕಡಿಮೆ ಜನ ಇದ್ದಿದ್ದು. ಸೊ ಆಲ್ಮೋಸ್ಟ್ ಒಂದು 5 years ಐ ಡಿಡ್ ನಾನ್ ಫಿಕ್ಷನ್ ಪ್ರೋಗ್ರಾಮ್ಸ್, ಆಲ್ಮೋಸ್ಟ್ ಆಲ್ ಗುಡ್ ಕ್ವಾಲಿಟಿ ಪ್ರೋಗ್ರಾಮ್ಸ್. ಯಾವುದೂ ಕಳಪೆ ಅಂತ ಹೇಳಂಗೆ ಇರಲಿಲ್ಲ. ಸೊ ಅದಾದಮೇಲೆ ಬೇರೆ ಬೇರೆ ಚಾನಲ್ಸ್ಗೆಲ್ಲ ಐ ಡಿಡ್. ವಿಜಯ್ ಪ್ರಸಾದ್ ಮತ್ತು ನಾನು ಸೇರಿಕೊಂಡು ಏನೋ ಝೀಗೆ ಕಾಮಿಡಿ ಕಿಲಾಡಿಗಳು ವೆರಿ ಫಸ್ಟ್ 2008 ಅದರಲ್ಲಿ ಆರ್ ಜೆ ಪ್ರದೀಪ್ ಮತ್ತು ಮೇಘನಾ ಗಾಂವ್ಕರ್ ಇವರೆಲ್ಲ ಮಾಡಿದ್ರು. ಅದನ್ನು ಶಾಲಿನಿ, ಆಂಥೋನಿ ಕಮಲ್, ದಟ್ ಎಂಟೈರ್ ಮತ್ತು ಸಿಲಿಲಿ ಟೀಮ್ ಅವರೆಲ್ಲನೂ ಬಂದಿರೋದು. ಸೊ ಆ ಟೈಮಲ್ಲೇ ನಮ್ಮದು ಅದೇ ಒಂದು ಕನಸಿತ್ತು ಸಿನಿಮಾ ಮಾಡಬೇಕು ಅಂತ. ಯಾವಾಗ ಆಗುತ್ತೋ ಅವಾಗ ಆಗಲಿ ಅಂತ. ಸೊ ಸಿನಿಮಾ ನಾನು ಅಪ್ರೋಚ್ ಮಾಡಿರಲಿಲ್ಲ, ಅದು ಆಯ್ತು ಹಂಗೇ. ಸೊ ನನ್ನ ಒಬ್ಬರು ಕ್ಯಾಮ್ರಾಮನ್ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು. ಅವರು ರಿಲೇಟಿವ್ ಒಬ್ಬರು ಯಾವುದೋ ಒಂದು ಕತೆ ಇದೆ, ಅದನ್ನು ನೀವು ಸ್ವಲ್ಪ ಡೆವಲಪ್ ಮಾಡಿಕೊಡ್ಬೇಕು, ಅವ್ರೇನೋ ಫಿಲ್ಮ್ ಮಾಡಬೇಕಂತೆ ಅಂತ ಕರೆದ್ರು. ಸರಿ ಅಂತ ನಾನು ವಿಜಯ್ ಪ್ರಸಾದ್ ಇಬ್ಬರು ಹೋದ್ವಿ ಇನ್ಫ್ಯಾಕ್ಟ್. ಸೊ ಅವರು ಒಂದು 4 ಲೈನ್ ಕತೆ ಹೇಳಿದ್ರು, ಇದನ್ನೊಂದು ಫುಲ್ ಫ್ಲೆಜ್ ಸ್ಕ್ರಿಪ್ಟ್ ಮಾಡಿ ಅಂತ. ಏನು 4 ಲೈನಲ್ಲಿ ಏನು ಮಾಡೋದು ಅಂತ. ಸೊ ಒಂದು ವಾರ ಟೈಮ್ ಕೇಳಿದೆ. ಪ್ರಸಾದ್ ಅವ್ರು ಇನ್ನೇನು ಬೇರೆ ಬ್ಯುಸಿ ಇದ್ದರು, ಇಬ್ಬರು ಒಟ್ಟಿಗೆ ಮಾಡಬೇಕಂತ ಅಂದ್ಕೊಂಡ್ವಿ ಫಸ್ಟ್.
ಬಟ್ ದೆನ್ ಅವರು ಇಲ್ಲ ನನಗೇನು ಇಂಟ್ರೆಸ್ಟ್ ಇಲ್ಲ ನೀವು ಮಾಡಿ ಬೇಕಾದರೆ ಅಂತ ಹೇಳಿ ಓಕೆ. ಸೊ ನಾನು ಡೆವಲಪ್ ಮಾಡಿ ಬರೆದೆ. ಮಾಡಿದ್ ಕೊಟ್ಟಮೇಲೆ ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ಡೈರೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಓಕೆ, ತೊಂದರೆ ಇಲ್ಲ, ನಾನು ಇಲ್ಲ ಅಂತೇನು ಹೇಳಿಲ್ಲ. ಆಯ್ತು ಮಾಡ್ತೀನಿ. ಹಾಗೆ ಇಟ್ ಹ್ಯಾಪನ್ ಲೈಕ್ ದಟ್. ಹಾಗೆ ಬಂದ ಮೊದಲನೇ ಸಿನಿಮಾ ಜುಗಾರಿ. ಸೊ ಅದಕ್ಕಿಂತ ಮುಂಚೆ 2003ನಲ್ಲಿ ನಾನು ETVಲಿ ಕೆಲಸ ಮಾಡಬೇಕಾದ್ರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ, ಕ್ಷಣ ಕ್ಷಣ ಅಂತ. ಸೊ ನವೀನ್ ಮಯೂರದಲ್ಲಿ ಆ್ಯಕ್ಟ್ ಮಾಡಿದೆ. ನಾನು ಯಾವುದೋ ಒಂದು ಸ್ಪರ್ಶ ಫಿಲ್ಮ್ ಕ್ಲಿಪ್ ನೋಡಿದಾಗ ಅದ್ರಲ್ಲಿ ಮಾಡಿಸ್ಬೇಕು ಅಂತ ಅನ್ಸಿ ಅದನ್ನು ತುಂಬ ಒಂಥರ ಸಿನಿಮಾಟಿಕ್ ಆಗಿ. ಕ್ಷಣ ಕ್ಷಣದಲ್ಲಿ ದಿಲೀಪ್ ರಾಜ್. ಹಾಂ, ಕ್ಷಣ ಕ್ಷಣ. ಇನ್ನೊಂದು ಕ್ಷಣ ಕ್ಷಣ ಆಯಿತು, ಉಲ್ಲಾಸ. ಹಾಂ, ಉಲ್ಲಾಸ ಮಾಡಿದ್ದು ಉಲ್ಲಾಸ. ಹಾಂ, ಅದೊಂದು ಪಾರ್ಕ್ ಬೆಂಚ್ ಮೇಲೆ ನಂದಿನಿ ಗೌಡ ಮತ್ತೆ ದಿಲೀಪ್ ರಾಜ್ ಅವ್ರದ್ದು. ಅದು ಒನ್ ಆಫ್ ಮೋಸ್ಟ್ ಕ್ಲೋಸೆಸ್ಟ್ ಶಾರ್ಟ್ ಫಿಲ್ಮ್ ಐ ಡಿಡ್. ತುಂಬ ಆಪ್ತವಾಗಿತ್ತು ಅದು. ಕ್ಷಣ ಕ್ಷಣನೂ ಅಷ್ಟು ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಒಂದೇ ಅದೊಂದು ಎಳೆ ತೊಗೊಂಡು ಮಾಡಿದ್ದು, ಒಂದು ಲವ್ ಆ ಥರದ್ದೇನೋ ಡಿಸಪಾಯಿಂಟ್ಮೆಂಟ್ ಅದ್ರ ಬಗ್ಗೆ. ಸೊ ಅದ್ರಲ್ಲಿ ನವೀನ್ ಮಯೂರಿಗೆ ನಾನು ತೊಗೊಂಡು ಹೇಳಿದ ಕತೆ ಹೇಳಿದ ರೀತಿ, ವಿಜುವಲ್ಸ್ ಎಲ್ಲ ಹೇಳಿದ ರೀತಿ ತುಂಬ ಇಷ್ಟ ಆಗಿ ನಾನು ಹತ್ರ ಹೋಗೋ ಫೋನ್ ನಂಬರ್ ಚೇಂಜ್ ಮಾಡಿಬಿಟ್ಟಿದ್ದೆ. ಅವ್ರು ಎಲ್ಲೆಲ್ಲೋ ಹುಡುಕ್ಸಿ ಯಾರೋ ಪರಿಚಯ ಮಾಡ್ಕೊಂಡು ನಮ್ಮ ತಂದೆಗೂ ಅವ್ರ ತಂದೆಗೂ ಪರಿಚಯ ಇತ್ತು ಅಂಥೇಳಿ ಅವ್ರ ತಂದೆಗೆ ಹೇಳಿ ನಮ್ಮ ತಂದೆ ಆಫೀಸಿಗೆ ಬಂದು ಕರೆದು ನನಗೆ ಕರೆಸಿದ್ರು. ಸೊ ಉಲ್ಲಾಸ ಅಂತ ಆ ಫಿಲ್ಮ್ಗೆ ಹೆಸರು. ಅದು ನನ್ನ ಫಸ್ಟ್ ಫಿಲ್ಮ್ ಆಗಬೇಕಾಯ್ತು. ಶಾರ್ಟ್ ಫಿಲ್ಮ್ ಆಯ್ತು? ಇಲ್ಲ, ಟೆಲಿಫಿಲ್ಮ್ ಆಯ್ತು. ಫಿಲ್ಮ್, ಮೇಜರ್ ಫಿಲ್ಮನ್ನೇ ಅದು. ಸಾಧಕ್ ಹೋಗಿಲ್ಲ ಅವರ ಮ್ಯೂಸಿಕ್ಕು, 5-6 ಹಾಡು ಕಂಪೋಸಿಂಗ್ ಆಯಿತು. ಬಟ್ ದೆನ್ ಸಮ್ ಇಶ್ಯೂಸ್, ಅದು ಆ ಫಿಲ್ಮ್ ಟೇಕ್ ಆಫ್ ಆಗಲಿಲ್ಲ. ಸೊ ಅವರು ಕೇಳೋರು, ಗೆಳೆಯರು ಅಂದರೆ ನಿಮಗೆ ಯಾವ ಥರ ಸಿಚುವೇಶನ್ ಏನು ಅಂತ. ಸೊ ಸಿಚುವೇಶನ್ ಹೇಳ್ತಿದ್ದೆ, ಏನು ಬರುತ್ತೆ ನಿಮ್ಮ ಮನಸ್ಸಲ್ಲಿ, ಯಾವ ಹಾಡು ಬರ್ತದೆ ಅಂತ. ಅವ್ರ ಸ್ಟೈಲ್ ಆಫ್ ವರ್ಕಿಂಗ್ ಆ ಥರ. ಅಂದರೆ ಅವಾಗ ನಾನು ನೋಡಿದ್ದು ಆ ಒಂದು 4-5 ಡೇಸ್ ಆಫ್ ಅವರ್ ಕಂಪೋಸಿಂಗ್ ಸೆಷನ್ಸಲ್ಲಿ. ಸೊ ಯಾಕಂದರೆ ಅವ್ರಿಗೆ ಡೈರೆಕ್ಟರ್ ಮನಸ್ಸಲ್ಲಿ ಏನಿದೆ, ಅವ್ರು ಯಾವ ಥರದ್ದು ಫೀಲ್ ಬೇಕು, ಅವ್ರೇನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ಸಿಚುವೇಶನ್ನು, ಯಾವ ಥರದ್ದು ಟೆಂಪೋ ಮ್ಯೂಸಿಕ್ ಓಡ್ತದೆ ಅವ್ರ ಮನಸ್ಸಲ್ಲಿ, ಅದನ್ನು ಕ್ಯಾಚ್ ಮಾಡಿ ಅದರಿಂದ ಏನಾದರೂ ಬೇರೆ ತರ್ಬೋದಾ ಅಂತ. ಸೊ ನಾನು ಒಂದಷ್ಟು ಯಾವುದೋ ಒಂದು 3-4 ಹಾಡು ಹೇಳಿದಾಗ ಆ ಹಾಡನ್ನೇ ಅವರು ಪ್ಲೇ ಮಾಡ್ಕೊಂಡು ಅಲ್ಲಿಂದಾನೇ ಇನ್ನೊಂದು ಯಾವುದೋ ಹೊಸ ಟ್ಯೂನ್ಗೆ ಬಂದು ಹೊಸ ಟೋಟಲಿ ನ್ಯೂ. ಬಟ್ ದ ಫೀಲ್, ದ ಎಸೆನ್ಸ್ ಏನು ಡೈರೆಕ್ಟರ್ ಕೇಳಿರ್ತಾರೆ ಅದು ಅಲ್ಲಿ ಬಂದಿರುತ್ತೆ. ಸೊ ದಟ್ ಇಸ್ ಅ ವೆರಿ ಬ್ಯೂಟಿಫುಲ್ ವೇ ಆಫ್ ಕಂಪೋಸಿಂಗ್. ಸೊ ಒಂದು 5-6 ಹಾಡು ಅಲ್ಲಿ ಕಂಪೋಸ್ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಆ ಫಿಲ್ಮ್ ಟೇಕ್ ಆಫ್ ಆಗಲಿಲ್ಲ. ಅದಕ್ಕೂ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ದರ್ಶನ್ ಅವ್ರದ್ದೊಂದು ಫಿಲ್ಮ್ಗೆ ನಾನು ರೈಟರ್ ಆಗಿದ್ದು, ಆರ್ಯ ಅಂತ. ಅದು ಇನ್ನೂ ಹೆಸರು ಆಗಿರಲಿಲ್ಲ ಅವಾಗ. ಅದು ಆರ್ಯ ಸೂರ್ಯ ಅಂತ ಡಬಲ್ ರೋಲ್. ಬಟ್ ಅದು ಡೈರೆಕ್ಟ್ ಮಾಡಬೇಕಾಗಿದ್ದು ಕೇರಳದ ಡೈರೆಕ್ಟರ್ ಶ್ಯಾಮ್ ಪ್ರಸಾದ್ ಅಂತ. ಅವರು ಮೋಕ್ಷದ ಮಿತ್ ಅಂತ ಒಂದು ಇಂಗ್ಲೀಷ್ ಫಿಲ್ಮ್ ಎಲ್ಲ ಮಾಡಿದ್ದಾರೆ. ಅಗಳೆ ಅಂತ ಒಂದು ಮಲಯಾಳಂ ಸಿನಿಮಾ. ಭಾಳಷ್ಟು ವೆರಿ ಗುಡ್, ವೆರಿ ಕ್ರಿಯೇಟಿವ್ ರೈಟರ್. ಅವ್ರದ್ದೆಲ್ಲ ಅಲ್ಲಿ ಸ್ವಲ್ಪ ಆಫ್ ಬೀಟ್ ಫಿಲ್ಮ್ಸ್ ಮಾಡ್ತಾ ಇದ್ದು ಅವರು. ಸೊ ಒಂದು ಎಕ್ಸ್ಪೆರಿಮೆಂಟ್ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಅವ್ರು ಫಸ್ಟ್ ಪ್ರಯತ್ನ ಪಟ್ಟು ಇಲ್ಲಿ ಕನ್ನಡದಲ್ಲಿ ಮಾಡಬೇಕು ಅಂತ ಬಂದು ಆ ಫಿಲ್ಮ್ ಲಾಂಚಲ್ಲಿ ಆಯಿತು. ತೆಲುಗುನಲ್ಲಿ ಆಗಲಿ ಆರ್ಯ ಅಂತ ಒಂದು ಯಾವುದೋ ಫಿಲ್ಮ್ ಇತ್ತು. ಬಟ್ ಇಲ್ಲಿ ಮತ್ತೆ ಇಲ್ಲಿ ಟೈಟಲ್ ಅದೇ ಆಗುತ್ತೆ, ಆರ್ಯ ಸೂರ್ಯ ಏನೋ ಮಾಡಬೇಕಂತ ಒಂದು ಆಯಿತು. ಬಟ್ ಅಗೇನ್ ದರ್ ಆಲ್ಸೋ ಡಿಡ್ಂಟ್ ಹ್ಯಾಪನ್. ನಂಗೆ ಅದು ಅಷ್ಟೇ ಒಂದು ಫ್ರೆಂಡ್ ಮೂಲಕ ನಂಗೆ ಅವಕಾಶ ಸಿಗ್ತದೆ ಟು ಬಿ ದ ರೈಟರ್ ಫಾರ್ ದ್ಯಾಟ್. ಸುಮಾರು ಕೆಲಸ ಮಾಡಿದ್ವಿ, ಕೇರಳಗೆಲ್ಲ ಹೋಗಿ. ನೀವು ಇದೆಲ್ಲ ಹೋಗಿರ್ತೀರಾ, ಕೆಲಸ ಮಾಡಿರ್ತೀರಾ, ಅದಕ್ಕೆಲ್ಲ ಸಂಭಾವನೆ ಸರಿಯಾಗಿ ಸಿಗುತ್ತಾ ಅಥವಾ ಸಿಗೋದಿಲ್ವಾ? ಈ ಫಿಲ್ಮ್ ಲಾಂಚ್ ಆಗಿಲ್ಲ ಅಥವಾ ಆ ಫಿಲ್ಮು ಏನು ಆ ಫಿಲ್ಮಲ್ಲಿ ಟೇಕ್ ಆಫ್ ಆಗಿಲ್ಲ, ಏನು ನಾವೇ ಖರ್ಚು ಮಾಡ್ಕೊಂಡು ಹೋಗಿದ್ದು ಕೇರಳಗೆಲ್ಲ 2-3 ಸತಿ ಹೋದಾಗ ಮೀಟ್ ಮಾಡೋಕ್ಕೆ. ಸೊ ಸಂಭಾವನೆ ಈಗ ಉಲ್ಲಾಸ ಫಿಲ್ಮ್ ಅವಾಗ ನನಗೆ ಆಫರ್ ಮಾಡಿದಷ್ಟು ಇಡೀ ಸಿನಿಮಾಗೆ 40,000 ರೂಪಾಯಿ ಅಂತ. 5,000 ರೂಪಾಯಿ ಅಡ್ವಾನ್ಸನ್ನು ಕೊಟ್ಟಿದ್ರು ಅಷ್ಟೇ. ಅಪ್ಪ ಜುಗಾರಿನಲ್ಲೆಲ್ಲ ರೀಸೆಂಟಾಗೆ ದೇ ಪೇಡ್ ಮೀ. ಓಕೆ. ಸೊ ಜುಗಾರಿ ನಿಮ್ಮ ನಿರ್ಮಾಣದ್ದಲ್ಲ, ಆದರೆ ನೀವು ನಿರ್ದೇಶನ ಮಾಡಿರೋ? ಹೌದು. ಬಟ್ ಆ ಸಿನಿಮಾ ಒಂದು 10 ಸಿನಿಮಾ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಒಂದೇ ಸಿನಿಮಾದಲ್ಲಿ ಕೊಡ್ತು ಜುಗಾರಿ. ಯಾಕಂದರೆ ಸಿನಿಮಾ ಶೂಟಿಂಗ್ ಆಗೋವರೆಗೂ ಪ್ರೊಡಕ್ಷನ್ ಟೀಮ್ ಎಲ್ಲ ಇರೋದು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ನಾನಿಬ್ಬರೇ, ಆಯಿತಾ, ಅಸೋಸಿಯೇಟ್ಸು ಇಲ್ಲ, ಯಾರೂ ಇಲ್ಲ. ಅಂದರೆ ಅವರು ಮಾಡಿರಿ ನೀವು ಅಂತ. ಸೊ ಎಂಟೈರ್ ನೆಕ್ಸ್ಟ್ ಪೋಸ್ಟಲ್ಲಿ ಅಫ್ಕೋರ್ಸ್ ಯಾರತ್ತೆ ಎಡಿಟರ್ ವರ್ಕ್ ಮಾಡೋಕ್ಕೆ ಎಡಿಟಿಂಗ್ ನಾನು ಎಡಿಟ್ರು, ಮತ್ತು ಮ್ಯೂಸಿಕ್. ಓಕೆ, ಮ್ಯೂಸಿಕ್ ಅರ್ಜುನ್ ಜನ್ಯ ಮ್ಯೂಸಿಕ್. ಆಮೇಲೆ ಸೌಂಡ್ ಎಫೆಕ್ಟ್ಸ್. ಓ, ಅದಕ್ಕೆ ಅರ್ಜುನ್ ಜನ್ಯ ಮ್ಯೂಸಿಕ್ ಮಾಡಿದ್ದ? ಹಾಂ, ಅರ್ಜುನ್ ಜನ್ಯ ಮ್ಯೂಸಿಕ್ ಮಾಡಿದ್ದು ಅದಕ್ಕೆ. ಸೊ ಅಲ್ಲಿ ಏನಾಯಿತು, ಪ್ರಮೋಷನ್ಸು
ಎಲ್ಲನೂ ನನಗೇನು ಗೊತ್ತೇ ಇರಲಿಲ್ಲ, ಅದು ಡೈರೆಕ್ಷನ್ ಮಾಡಿಬಿಟ್ಬಿಟ್ರೆ ಅಷ್ಟೇ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇದೆಲ್ಲ ಕೆಲಸ ಇದೆ, ಸೌಂಡು ನಾವೇ ಕೂತ್ ಮಾಡಿಸ್ಬೇಕಲ್ಲಿ. ಮತ್ತು ನನಗೆ ಅವಾಗ ಅಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಪರಿಚಯ ಆಗಿ ಒಂಥರ ನಾನು ರಾತ್ರಿ ಎಲ್ಲ ಕೆಲಸ ಮಾಡಿದಿರುತ್ತೆ. ಈಗ ಅಲ್ಲಿ ಪ್ರಸಾದ್ ಸ್ಟುಡಿಯೋನಲ್ಲಿ ಜೀಜು ಅಂತ ಒಬ್ಬರಿದ್ರು, ಸೊ ಸೌಂಡ್ ಇಂಜಿನಿಯರ್. ಸೊ ಎಂಟೈರ್ ಮತ್ತು ಅದಕ್ಕೆ ನಮಗೆ ಫಾಲಿ ಎಲ್ಲ ಮಾಡಿದ್ದು ಇನ್ನೊಂದು ಸ್ಟುಡಿಯೋ, ಆಟಿನಗರಲ್ಲಿತ್ತು ಸ್ಟುಡಿಯೋ. ಸೊ ಅವರು ಫಾಲಿ ಸೌಂಡ್ ಎಫೆಕ್ಟ್ಸ್ ಎಲ್ಲ ಹಾಕೋದು ಎಲ್ಲನೂ ಬಂದರೆ ಇದರಲ್ಲಿ ಎರಡು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನಮಗೆ. ಜುಗಾರಿನಲ್ಲಿ ಒಂದು ಲ್ಯಾಂಬ್ರಟಾ ಸ್ಕೂಟ್ರು ಒಂದು ಬರುತ್ತೆ ಒಂದು ಸೀನಲ್ಲಿ, ತಬಲಾ ನಾಣಿ ಓಡಿಸ್ಕೊಂಬರೋದು. ಸೊ ಅದರ ಸೌಂಡು ಲೈಬ್ರರಿಲಿ ಇಲ್ಲ, ಆಯಿತಾ, ಅದು ರೆಕಾರ್ಡ್ ಮಾಡಬೇಕಾಯ್ತು. ಸೊ ರಾತ್ರಿ 2 ಗಂಟೆಗೆ ಎಲ್ಲ ಸೈಲೆಂಟಾಗಿದ್ದಾಗ ನಾವು ಹೋಗಿ ಶೂಟ್ ಮಾಡಬೇಕು, ರೆಕಾರ್ಡ್ ಮಾಡ್ಬೇಕು. ಅದನ್ನು ಮೈಕ್ಸ್ ಹಿಡ್ಕೊಂಡು ಲ್ಯಾಂಬ್ರಟಾ ಸ್ಕೂಟ್ರು ಮಧ್ಯ ಯಾವ ರೋಡಲ್ಲಿ ಹೋಗುತ್ತೆ, ಒಂದು ಮೇನ್ ರೋಡಲ್ಲಿ ಅಂದರೆ ಅದ್ರದ್ದು ಸೌಂಡ್ ಸಪ್ರೇಟಾಗಿರಬೇಕು, ಮಿಕ್ಸ್ ಆಗಿರಬಾರ್ದು ಏನು, ಅದನ್ನು ಶೂಟ್ ಮಾಡೋದು. ಮತ್ತು ಇನ್ನೊಂದು ವೇಯಿಂಗ್ ಮೆಷಿನ್, ಅಂದರೆ ಈ ಹಳೆ ಪೇಪರೆಲ್ಲ ಹಾಕ್ತೀವಲ್ಲ, ಹೌದು, ಆ ವೇಯಿಂಗ್ ಮೆಷಿನ್ದು ಒಂದು ಹೇಳ್ಕೊಂಬರೋದು ಒಂದಿದೆ. ಅದ್ರದ್ದು ಯಾವ ಪಿಕ್ಚರಲ್ಲೂ ರೆಫರೆನ್ಸ್ ನಮ್ಗೆ ಸಿಕ್ಕಿಲ್ಲ, ಯಾಕಂದ್ರೆ ಯಾರು ಹೇಳ್ಕೊಂಡು ಹೋಗ್ತಾರೆ ವೇಯಿಂಗ್ ಮೆಷಿನ್ದೆಲ್ಲ. ನಮ್ಮದು ಸೀನಲ್ಲಿ ಫಿಲ್ಮಲ್ಲಿ ಇತ್ತು ಅದು, ಅವ್ನು ಹೇಳ್ಕೊಂಬಂದಿರೋದು ಹಿಂಗೆ ಅಂತ. ಸೊ ಅದನ್ನು ರೆಕಾರ್ಡ್ ಮಾಡಬೇಕಿತ್ತು. ಮತ್ತೆ ರಾತ್ರಿ 2 ಗಂಟೆಗೆ ಯಾವುದೋ ಅಂಗಡಿ ತೆಗೆಸಿ ಅಲ್ಲಿ ಹೋಗಿ ಅದು ಎಳೆಯೋ ಸೌಂಡು ಏನೇನು ಬರುತ್ತೆ ಅದೆಲ್ಲ ರೆಕಾರ್ಡ್ ಮಾಡಿಕೊಂಡು ಇವರು ಕೊಟ್ಟಿದ್ದು, ಅವರು ಅದನ್ನು ಪ್ಲೇಸ್ ಮಾಡಿ ಹಾಕ್ತಾರೆ. ಸೊ ಈ ಥರ ಎಲ್ಲ ಮಾಡಿದಾಗ ನನಗೂ ತುಂಬ ಇಂಟ್ರೆಸ್ಟ್ ಅನ್ಸೋದು. ಇದರಿಂದ ಪ್ಲಾನಿಂಗು ಇಂಪ್ರೂವ್ ಆಗುತ್ತೆ. ಪ್ಲಾನಿಂಗ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಅವ್ರಿಗೂ ಆಸ್ ಅನ್ ಇಂಜಿನಿಯರು ಇಷ್ಟೊಂದೆಲ್ಲ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾರಲ್ಲ ಇವರು ಅಂತ. ಸೊ ದಟ್ ಇಸ್ ವೆನ್ ದೇ ಸ್ಟಾರ್ಟೆಡ್ ಶೇರಿಂಗ್ ದೇರ್ ಸ್ಟೋರೀಸ್ ವಿತ್ ಮೀ. ಸೊ ನನ್ನ ಏನೇನು ಕ್ವಶನ್ಸ್ ಇತ್ತು, ಡೌಟ್ಸ್ಗಳಿತ್ತು, ನಾನು ಅದು ಕೇಳ್ತಾ ಇದ್ದೆ. ಸೊ ಹಿಂಗಾಗಿ ಆ ಒಂದು ಸಿನಿಮಾದಲ್ಲಿ ಬಹಳಷ್ಟು ಕಲಿಕೆ ಆಯಿತು. ಎಷ್ಟು ಕಲಿಕೆ ಆಯಿತು ಅಂದರೆ ಅದು ಡೇಂಜರ್ ಅಗೇನ್. ನೆಕ್ಸ್ಟ್ ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡಬೇಕು ಅನ್ನೋಷ್ಟು ಒಂದು ಉತ್ಸಾಹ ಬಂತು, ಉತ್ಸಾಹನೂ ಆಯ್ತದು. ಐ ಗಾಟ್ ಅನ್ ಆಫರ್ ಟು ಡೂ KBC ಕನ್ನಡದ ಕೋಟ್ಯಾಧಿಪತಿ ಸೀಸನ್ 1ಗೆನೆ ಇನ್ಫ್ಯಾಕ್ಟ್. ಸೊ ದಿಸ್ ವಾಸ್ ಸಮಥಿಂಗ್ ನಾಟ್ ಸ್ಪೋಕನ್ ಬಟ್ ಕಾಮನ್ ಆಡಿಯನ್ಸ್ಗೆ ಇದು ಯಾವ ಕ್ಲಾಸಿಕಲ್ ಬೇಕಾ ಅಥವಾ ವೆಸ್ಟರ್ನ ಫೋಕಾ ಅಂತ ಏನೋ ಅವ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ ಅರ್ಥ ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಗೊತ್ತಾಗಬೇಕಾಗಿಲ್ಲ. ಸೊ ಅವ್ರಿಗೆ ಆ ಮೂಡ್ಗೆ ಅದು ಸಪೋರ್ಟ್ ಆಗ್ತಿದೆಯಾ, ಅವ್ರು ನೋಡ್ತಾರೆ ವಿಜುವಲ್ಸ್ಗೆ ಅದು ಮ್ಯೂಸಿಕ್ ಸಪೋರ್ಟ್ ಮಾಡ್ತಾ ಇದೆಯಾ. ಸೊ ಈ ಸಿನಿಮಾ ಮ್ಯೂಸಿಕ್ಕು ಒಂಥರ ಇದು ದೇಸಿ ಮ್ಯೂಸಿಕ್ ಥರ ಇದು. ಅಂದರೆ ಲಾರ್ಜೆಸ್ಟ್ ಲೈಬ್ರರಿ ಆಫ್ ಮ್ಯೂಸಿಕ್, ವೆರೈಟಿ ಆಫ್ ಜಾನರ್ಸ್ ಬರೋದೇ ಸಿನಿಮಾದಲ್ಲಿ. ನಾನೇ ಡೈರೆಕ್ಟರ್ ಅಂತ ಗೊತ್ತಿದ ಮೇಲೆ ಮ್ಯೂಸಿಕ್ ಮಾಡಬೇಕಾದ್ರೆ, ಸೊ ವಾಟ್ ಎವರ್ ದ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾನ್ ಡೂ ಇನ್ ದಟ್ ಕೆಪಾಸಿಟಿ, ಎಷ್ಟು ಚೆನ್ನಾಗಿ ಮಾಡ್ಬೋದು ಅಷ್ಟು ಮಾಡಬೇಕು. ನಾನು ಅವಾಗ ಡೈರೆಕ್ಟ್ರಾಗಿ ಯೋಚನೆ ಮಾಡಿಕೊಂಡು ಅಯ್ಯೋ ಈ ಥರ ಶಾರ್ಟ್ಸಲ್ಲಿ ಹೆಂಗೆ ತೆಗೆದಪ್ಪ ಈ ಮ್ಯೂಸಿಕ್ ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಮ್ಯೂಸಿಕ್ ಡೌನ್ ಆಗುತ್ತೆ. ದಟ್ ಇಸ್ ಸಪ್ರೇಟ್ ರೋಲ್. ಸೊ ಆ್ಯಸ್ ಅ ಮ್ಯೂಸಿಕ್ ಕಂಪೋಸರ್ ಬೆಸ್ಟ್ ಮ್ಯೂಸಿಕ್ ಏನೇನು ಬೇಕೋ ಅದೆಲ್ಲ, ಬಟ್ ಡೈರೆಕ್ಷನ್ ಬಂದಾಗ ಅದನ್ನೇನು ಚೆನ್ನಾಗಿ ಮಾಡ್ಬೋದು. ಬಟ್ ಅಗೇನ್ ವೆನ್ ಆ್ಯಸ್ ಅ ಪ್ರೊಡ್ಯೂಸರ್ ಆಲ್ಸೋ ಲಿಮಿಟೇಷನ್ಸ್ ಏನಿತ್ತು, ದೆನ್ ಯು ಹ್ಯಾವ್ ಟು ಫೈಟ್ ದೆಮ್.